ಹಾಯ್ ಫ್ರೆಂಡ್ಸ್, ವಿಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇವತ್ತು ದೋಸೆ ಮಾಡ್ಕೊಂಡಿದ್ದೆ. ಹಾಗೆಯೇ ದೋಸೆ ಎಲ್ಲ ತಿಂದ ನಂತರ ಮಾಮೂಲಿ ಸಿಂಕಲ್ಲಿ ಪಾತ್ರೆಗಳೆಲ್ಲ ತುಂಬ ಬಿದ್ದಿತ್ತು. ಅದನ್ನೆಲ್ಲ ಕೂಡ ಇವಾಗ ಎಲ್ಲ ತಿಕ್ಕಿ ತೊಳೆದು ವಾಶ್ ಮಾಡಿ ಇಟ್ಕೊಳ್ತಾನೆ ಇದ್ದೇನೆ. ಈಗಂತೂ ಸಿಕ್ಕಾಪಟ್ಟೆ ಸೆಕೆ ಆಗಿರೋದ್ರಿಂದ ಆದಷ್ಟು ಬೇಗ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸ್ವಲ್ಪ ಲೇಟ್ ಆಯ್ತಂದರೆ ಬಿಸಿಲಂತೂ ಜಾಸ್ತಿ ಏರ್ತಾ ಇರುತ್ತಲ್ವ, ಹಾಗೆಯೇ ಸೆಕೆ ಕೂಡ ಜಾಸ್ತಿ ಆಗುತ್ತೆ. ಸೊ ನಾನು ಕೂಡ ಸ್ವಲ್ಪ ಬೆಳಿಗ್ಗೆ ಬೇಗ ಸ್ವಲ್ಪ ಕೆಲಸ ಮಾಡ್ಕೊಳ್ಳಿ ಟ್ರೈ ಮಾಡ್ತೀನಿ. ಆದರೂ ಕೂಡ ಅದು ಇದು ಅಂತೇಳಿ ಹೇಳಿ ಲೇಟೇ ಆಗುತ್ತೆ. ಇವಾಗ ಪ್ಲೇಟನ್ನು ಇರ್ಬೋದು, ಗ್ಲಾಸು ಎಲ್ಲ ಪಾತ್ರೆಗಳನ್ನೆಲ್ಲ ಚೆನ್ನಾಗಿ ತಿಕ್ಕಿ ಅದನ್ನು ತೊಳೆದು ವಾಶ್ ಮಾಡಿ ಇವಾಗ ಎಲ್ಲ ಸ್ಟ್ಯಾಂಡಲ್ಲಿ ಹಾಕಿ ಇಡ್ತಾ ಇದ್ದೇನೆ. ಹಾಗೆಯೇ ಇವಾಗ ಮಾರ್ಕೆಟಿಗೆ ಕೂಡ ಹೋಗಲಿಕ್ಕಿತ್ತು, ಸೊ ಅದು ಕೂಡ ಹೋಗಬೇಕು. ಹಾಗೆಯೇ ಇವಾಗ ಈ ಸೆಕೆ ಟೈಮಲ್ಲಂತೂ ಸ್ವಲ್ಪ ನೀರನ್ನು ಜಾಸ್ತಿ ಕುಡಿತಾ ಇದ್ದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆಯೇ ಊಟ ಅಂತೂ ಅಷ್ಟೊಂದು ಚೆನ್ನಾಗಿ ಏನು ಸೇರ್ತಾ ಇರಲ್ಲ. ಆದಷ್ಟು ಲೈಟಾಗಿ ಏನಾದರೂ ತಿನ್ನೋಕ್ಕಿದ್ರೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಹಾಗೆ ಮಕ್ಕಳಂತೂ ಊಟ ಅಂತೂ ಮಾಡಲಿಕ್ಕೆ ಕೇಳಲ್ಲ ನೈಟೆಲ್ಲ. ಸೊ ಇವಾಗೆಲ್ಲ ಪಾತ್ರೆ ಎಲ್ಲ ನೀಟಾಗಿ ಇವಾಗ ಸ್ಟ್ಯಾಂಡಲ್ಲಿ ಜೋಡಿಸಿ ಇಟ್ಟು ಪಾತ್ರೆ ಸ್ಟ್ಯಾಂಡ್ ಇವಾಗ ಫೈನಲಾಗಿ ಈ ರೀತಿಯಾಗಿ ಕಾಣ್ತಾ ಇದೆ. ಸೊ ನೀವು ನೋಡ್ಬೋದು. ಹಾಗೆ ನನಗೆ ಇಲ್ಲಿ ಸ್ವಲ್ಪ ಚಿಕ್ಕದ ಜಾಗ ಇರುವಂಥದ್ದು ಕಿಚನಲ್ಲಿ, ಅಷ್ಟೊಂದು ದೊಡ್ಡ ಜಾಗ ಏನೂ ಇಲ್ಲ. 2 ಪಾತ್ರೆ ಸ್ಟ್ಯಾಂಡನ್ನು ನಾನಿಲ್ಲಿ ಹ್ಯಾಂಗ್ ಮಾಡ್ಕೊಂಡಿದ್ದೇನೆ. ಹಾಗಾಗಿ ಅದರಲ್ಲಿ ಎಲ್ಲ ಪಾತ್ರೆಗಳನ್ನು ನಾನು ಅದನ್ನು ಸೆಟ್ ಮಾಡ್ಕೊಳ್ಬೇಕು. ಹಾಗೆಯೇ ಇವಾಗ ಕುಡಿಲಿಕ್ಕೆ ಬಿಸಿ ನೀರನ್ನು ಇಟ್ಕೊಂಡಿದ್ದೇನೆ. ಅದಾದ ನಂತರ ಇವಾಗ ರೈಸ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ರೈಸಿಗಂದರೆ ಬೇಗನೆ ಸ್ವಲ್ಪ 1-2 ಗ್ಲಾಸ್ ನಾನು ರೈಸನ್ನು ಸೋನಾ ಮಸೂರಿ ತಗೊಂಡಿದ್ದೇನೆ. ಹಾಗೆ ಅಳತೆಗೆ ತಕ್ಕಷ್ಟು ನೀರನ್ನು ಹಾಕಿ ಉಪ್ಪನ್ನು ಹಾಕಿ ನಾನಿವಾಗ ರೈಸ್ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ. ಇದು ಬಂದುಬಿಟ್ಟು ನನ್ನ ಮಗಳ ಟೀ ಶರ್ಟು. ಅವ್ರ ಕಾಲೇಜಲ್ಲಿ ಹೋಳಿ ಸೆಲೆಬ್ರೇಷನ್ ಮಾಡಿರೋದ್ರಿಂದ ವೈಟ್ ಕಲರ್ ಟೀ ಶರ್ಟು ಪಿಂಕ್ ಕಲರ್ ಆಗಿ ಚೇಂಜ್ ಆಗಿದೆ. ಹಾಗೆಯೇ ಬಟ್ಟೆ ಎಲ್ಲ ಇತ್ತು, ಅದನ್ನು ಕೂಡ ವಾಷಿಂಗ್ ಮಿಷಿನಿಗೆಲ್ಲ ಹಾಕಿ ಬಟ್ಟೆ ಕೂಡ ವಾಶ್ ಮಾಡಿಕೊಂಡೆ. ನಮ್ಮ ಮನೆಯವರು ಸಂತೆಗೆ ಹೋಗಿದ್ರು, ಸೊ ಹಾಗಾಗಿ ಸಂತೆಯಿಂದ ಆದಷ್ಟು ವೆಜಿಟೇಬಲ್ ಎಲ್ಲ ತೊಗೊಂಡು ಬಂದಿದ್ದರು. ಈ ಟೈಮಲ್ಲಿ, ಈ ಸಮ್ಮರ್ ಟೈಮಲ್ಲಿ ಆದಷ್ಟು ವೆಜಿಟೇಬಲ್ ತಿಂದರೆ ತುಂಬಾ ಹೆಲ್ತಿಗೆ ಒಳ್ಳೆಯದು. ಹಾಗೆ ಕ್ಯಾರೆಟು, ಬದನೆಕಾಯಿ, ಹಾಗೆ ಸೌತೆಕಾಯಿ, ಬೀಟ್ರೂಟು, ಈ ರೀತಿ ಎಲ್ಲ ಹೀರೆಕಾಯಿ ಎಲ್ಲ ತೊಗೊಂಡು ಬಂದಿದ್ದರು. ಸೊ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಿ ನೀಟ್ ಮಾಡಿ ಅದನ್ನು ಕೂಡ ಫ್ರಿಜ್ಜಲ್ಲಿ ಎತ್ತಿಟ್ಟೆ. ಕೆಲವೊಂದಿಷ್ಟು ಫ್ರಿಜ್ಜಲ್ಲಿ ಫುಲ್ ಆಯಿತು. ಹಾಗೆಯೇ ಇನ್ನೊಂದು ನನ್ನ ಹತ್ರ ಮರದ ವುಡನ್ ಬಾಸ್ಕೆಟ್ ಇತ್ತು. ಹಾಗಾಗಿ ಆ ವುಡನ್ ಬಾಸ್ಕೆಟ್ ಒಳಗೆ ನಾನು ಇವಾಗ ಈ ಸೌತೆಕಾಯಿ ಹಾಗೆ ಬೀಟ್ರೂಟನ್ನೆಲ್ಲ ಹಾಕಿ ಇಟ್ಕೊಳ್ತಾ ಇದ್ದೇನೆ. ಸೊ ಇದರಲ್ಲಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿ ದಿನ ಬರುತ್ತೆ. ಆದರೂ ನಾನು ಆದಷ್ಟು ಫ್ರಿಜ್ಜಲ್ಲಿ ಸ್ವಲ್ಪ ಖಾಲಿ ಆದ ತಕ್ಷಣ ಇದನ್ನು ಫ್ರಿಜ್ಜಲ್ಲಿ ಶಿಫ್ಟ್ ಮಾಡ್ಕೊಳ್ತೇನೆ. ಇವಾಗ ಮಾರ್ಕೆಟಿಗೆ ಹೊರಡ್ಲಿಕ್ಕೋಸ್ಕರ ಇವಾಗ ನಾನು ಡ್ರೆಸ್ಸೆಲ್ಲ ಹಾಕ್ಕೊಂಡು ಇವಾಗ ಮಾರ್ಕೆಟಿಗೆ ಕೂಡ ಹೊರಟೆ. ಸಿಕ್ಕಾಪಟ್ಟೆ ಬಿಸಿಲುಂಟು, ನೀವು ನೋಡ್ಬೋದು. ರೋಡಲ್ಲಂತೂ ಗಾಡಿಯಲ್ಲೇ ಹೋಗ್ಲಿಕ್ಕಾಗಲ್ಲ, ನಡ್ಕೊಂಡಂತೂ ಹೋಗೋದೇ ಅಲ್ಲ. ಸೊ ಅಷ್ಟೊಂದೇನು ಚೆನ್ನಾಗಿರೋ ಫಿಶ್ ಏನು ಸಿಕ್ಕಲಿಲ್ಲ. ಸೊ ಈ ಮೀನು ಸಿಕ್ಕಿದೆ. ಇದರ ಫಿಶ್ ಹೆಸ್ರು ಏನಂತ ನಂಗೆ ಸರಿ ಗೊತ್ತಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಸೊ ಇವಾಗ ಇದನ್ನು ಕೂಡ ಕಟ್ ಮಾಡಿ ಇದರ ಫ್ರೈಯನ್ನು ಮಾಡ್ಕೊಳ್ಬೇಕು. ಹಾಗೆಯೇ ಸ್ವಲ್ಪ ಟೊಮೆಟೊ ಇತ್ತು, ಹಾಗೆಯೇ ಅದನ್ನು ಟೊಮೆಟೊ ತಿಳಿಸಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಟೊಮೆಟೊವನ್ನು ಕೂಡ ಎಲ್ಲ ತೆಗೆದಿಟ್ಕೊಂಡು ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಸೊ ಈ ಟೊಮೆಟೊ ಜೊತೆಗೆ ನೆಲ್ಲಿಕಾಯಿ ಕೂಡ ಇದೆ. ನೆಲ್ಲಿಕಾಯಿ ಪಿಕ್ಕಲೆಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಊಟದ ಜೊತೆಗೆ. ಸೊ ಇವಾಗ ಎಷ್ಟು ಟೊಮೆಟೊ ಬೇಕು ಹೇಳಿ ನಾನು ಆ ಟೊಮೆಟೊನ ತೊಗೊಂಡು ಇವಾಗ ಇದನ್ನೆಲ್ಲ ಕಟ್ ಮಾಡಿ ಇವಾಗ ತಿಳಿಸಾರು ಕೂಡ ರೆಡಿ ಮಾಡ್ಕೊಳ್ಬೇಕು. ಸೊ ಇದೊಂದು ರ್ಯಾಂಡಮ್ ಆದಂಥ ಲಾಗ್ ನಾನು ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಇದು ನಾನು ಈ ಶಾರ್ಟ್ಸಿಗೆ, ಈ ಮಿನಿ ಲಾಗಿಗೆ ಯಾವ ರೀತಿಯಾಗಿ ವಿಡಿಯೋ ಮಾಡ್ಕೊಳ್ತೇನೆ ಅದೇ ರೀತಿಯಾಗಿ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬರಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ನಾನೊಂದು 2 ವರ್ಷದಿಂದ ಈ ಒಂದು ಚಾನಲನ್ನು ನಾನು ಸ್ಟಾರ್ಟ್ ಮಾಡಿದ್ದೇನೆ. ಅಷ್ಟಾಗಿ ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಹಾಕ್ತಾ ಬರಲಿಲ್ಲ. ಹಾಗಾಗಿ ನನಗೆ ಸಬ್ಸ್ಕ್ರೈಬ್ ಕೂಡ ಅಷ್ಟೊಂದು ಗೇನ್ ಆಗಲಿಲ್ಲ ಅಂತಲೇ ಹೇಳ್ಬೋದು. ಇವಾಗ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ನಿಮಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಫೈನಲ್ ಆಗಿ ಇವಾಗ ಸಾರು ಕೂಡ ಫ್ರೈ ಕೂಡ ಆಯಿತು. ಇದರೊಂದಿಗೆ ನಾನು ಲಾಗನ್ನು ಕೂಡ ಎಂಡ್ ಮಾಡ್ತೀನಿ.